ಕ್ಲಾಸ್ ಶುರು ಆಗೋ ಎಲ್ಲ ಆತು. ನನಗೆ ಏನು ಸಮಸ್ಯೆ ಆಗಿಬಿಡ್ತು ಅಂದ್ರೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಆಗಿಲ್ಲ, ಕೆಮಿಸ್ಟ್ರಿ ಒಟ್ಟು ತಲೆ ಹತ್ತಿದ್ದಲ್ಲಿ ತಿಳಿಯೊಂದು ಅದು ಪರೀಕ್ಷೆ ಸಮೀಪ ಬಂದು SSLC ಪರೀಕ್ಷೆ ಸಮೀಪ ಬಂತು. ನಾ ಪಾಸ್ ಆಗೋದಿಲ್ಲ ಅಂತ ಗೊತ್ತಾಗ್ಬಿಡ್ತು ನನಗೆ. ನಾ ಪಾಸ್ ಆಗೋದಿಲ್ಲ ಅಂತ ಗೊತ್ತಾದ ಹುಡುಗರು ಮುಂದೆ ನಾ ಅಳಾಕತ್ತೀನಿ. ಅದ್ರಾಗ ಒಬ್ಬ ಶಾಣೆ ನಮಗೆ ಹೇಳ ಏನಂದ್ರೆ, ನೀನು ಇಂತಿಂತ ಸೂತ್ರ ಇರ್ತಾವ, ಇವನ್ನ ಬಹ್ಯಾಟ್ ಮಾಡಿ, ಇವಿಷ್ಟು ಮಾಡಿದ್ರೆ ಪಾಸ್ ಆಗಕ್ಕೆ ಅಂತ ಹೋದ್ರಲ್ಲ, ಇವನು ಕುತ್ಕೊಂಡು ಕಂಠಪಾಠ ಮಾಡಿ ನೀನು ಅಂತಂದೆ. ಅವ್ರ ನಿರ್ದೇಶನದ ಪ್ರಕಾರ ಏನ್ ಮಾಡಿದೆ, ಅವಿಷ್ಟು ಕಂಠಪಾಠ ಮಾಡಿದೆ. ಪರೀಕ್ಷೆ ಬರೋದು ಬಂದೆ. ನಮ್ SSLC ರಿಸಲ್ಟ್ ಆವಾಗ ಪತ್ರಿಕೆ ಒಳಗೆ ಬರ್ತದೆ, ಸಂಯುಕ್ತ ಕರ್ನಾಟಕ ಪೇಪರ್ ಒಳಗೆ ಬರ್ತಿತ್ತು ರಿಸಲ್ಟ್. ಪೇಪರ್ ಬಂದಂತೆ ಎಲ್ಲಾರು ಊರಾಗ ರಿಸಲ್ಟ್ ನೋಡಕ್ ಹೊಂಟಾರ. ನಾ ಅಡಿಗೆ ಮನೆ ಹಿಡಿದು ಬಿದ್ದಿದ್ದೆ, ಹೊರಗೆ ಬಂದಿದ್ದಿಲ್ಲ ನಾನು. ಬೇಡ ಎಲ್ಲಿ ಸುತ್ತಿದ್ದು ಅಂತ ಹೇಳಿ ಕಡಿಗೆ ಬಂದು ನಿಮ್ಗೆ ಹೇಳ್ತೇನೆ, ಹಿಂದೆ ಕೇಕಿ ಹೊಡಿದ್ ನಾನು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದೆ. ಮಾರ್ಕ್ಸ್ ಕಾರ್ಡ್ ಬಂದ್ಮೇಲೆ ನನಗೆ ಗೊತ್ತಾಯ್ತು ಏನಂದ್ರೆ, ಕೆಮಿಸ್ಟ್ರಿ ಒಳಗೆ ನನಗೆ 39 ಮಾರ್ಕ್ಸ್ ಬಂದಿದ್ದು. ಕೆಮಿಸ್ಟ್ರಿ ಒಳಗೆ 39 ಮಾರ್ಕ್ಸ್ ಬಂದಿದ್ದು. ನನಗೆ ಉಳಿದ್ರಾಗ ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಬಂದಿದ್ದು. ನನಗೆ ಕೆಮಿಸ್ಟ್ರಿ ಒಳಗೆ ಅವತ್ತು ನನಗೆ ಆದ ಸಂತೋಷ ಬೇರೆ ಯಾವತ್ತೂ ಆಗಿಲ್ಲ. ನನಗೆ ದೊಡ್ಡದೊಂದು ಯುದ್ಧ ಗೆದ್ದಷ್ಟು ಸಂತೋಷ ಆಗಿಬಿಡುತ್ತೆ. ನನಗೆ ಅವತ್ತ ನಿರ್ಣಯ ಮಾಡಿದೆ, ನಾನು ಜನ್ಮದೊಳಗೆ ಇನ್ನೆಂದೆಂದು ನಾನು ಸೈನ್ಸ್ ಅನ್ನಬಾರದು. ಅಂದು ಸೀದಾ ಧಾರವಾಡಕ್ಕೆ ಬಂದು ಕರ್ನಾಟಕ ಕಾಲೇಜ್ PUC ಆರ್ಟ್ಸಕ್ಕೆ ಅಡ್ಮಿಷನ್ ಮಾಡಿಸಿದೆ. ಈ ಕ್ಯಾಂಪಸ್ ನಿಂತು ಮಾತಾಡಕ್ಕೆ ನನಗೆ ರೋಮಾಂಚ ಅನ್ನಿಸ್ತದೆ. ಇದೇ ಕಾಲೇಜ್ ಒಳಗೆ 4 ವರ್ಷಗಳ ಕಾಲ ನಾನು ಅಧ್ಯಯನ ಮಾಡಿದಂತ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ 2 ವರ್ಷ ನಾನು ಓದಿ. ಸರ್ ಏನಿಷ್ಟು ತನ ಮಾತಾಡಿದ್ರು, ಅವರ ತಂದೆಯವರು ನನ್ನ ವಿದ್ಯಾಗುರುಗಳಾಗಿದ್ದರು. ಅವ್ರ ತಂದೆಯವ್ರ ಕೈಯಾಗ ಕಲ್ತಂಥವ್ರು ನಾವು. ಡಾಕ್ಟರ್ SM ಋಷಭೇಂದ್ರ ಸ್ವಾಮಿ ಅಂತ ಬಹಳ ಪ್ರಸಿದ್ಧ ಆಗಿನ ಕಾಲದಲ್ಲಿ ಪ್ರಾಧ್ಯಾಪಕರು. ವಿಶೇಷವಾಗಿ ನಮಗೆ ಸ್ವಾಮಿ ವಿವೇಕಾನಂದ ಕುರಿತು ಕುವೆಂಪುರು ಬರೆದಂತಹ ಒಂದು ಪುಸ್ತಕವನ್ನ ಆ ಸಂದರ್ಭದಲ್ಲಿ ನಮಗವ್ರು ಹೇಳ್ತಿದ್ರು. ಅಂಥವ್ರ ಬಾಯಿಂದ ಇವತ್ತು ಕೆಲವು ವಿಚಾರಗಳನ್ನು ಕೇಳಿ ನನಗೆ ಬಹಳ ಸಂತೋಷ ಅನಿಸ್ತು. ನನ್ನ ಮುಂದೆ ಈ ರೋಸ್ಟರ್ ಇಟ್ರೆ ಕಟ್ಟಿಗಿದ್ರು, ಕೆಳಗನು ಅವ್ರ ಮಣಿ ತೆಗೆದಿದ್ರು, ಆದ್ರೂ ಅವ್ರ ಕಾಲ ಕೆಳಗೆ ಕಟ್ಟಿಗಿತ್ತು. ನನಗೆ ಮಣಿ ತೆಗೆದೆ ಅಂದ್ರೆ ಇದು ಮೈಕ್ ಸಿಗುವುದಿಲ್ಲ. ಇದು ನನ್ನ ಎತ್ತರ ಇದೆ. ಈ ಕಟ್ಟಿಗೆ ಏನದಲ್ಲ, ಇದ್ರ ಮ್ಯಾಗ ಹತ್ತಿ ನಿಂತಿನಲ್ಲ, ಇದಕ್ಕೆ ಸಂಸ್ಕಾರ ಕೊಟ್ಟಿರೋದು ಏನಾಗ್ತದೆ ಗೊತ್ತಾ? ಇದರಿಂದ ಹಾಳೆ ಹಾಕದು. ಇದೊಂದು ಪುಸ್ತಕ ನಿಮ್ಮ ಕೈಯೊಳಗೆ ಬಂತು ಅಂದ್ರೆ, ಈ ಕಟ್ಟಿಗೆ ಮ್ಯಾಗ ಹೆಂಗ್ ಹತ್ತಿ ನಿಂತೀರಿ, ಈ ಪುಸ್ತಕ ಮ್ಯಾಗ ಹತ್ತಿ ನಿಲ್ಲದ ನೀವು ಹತ್ತಿ ನಿಲ್ತೀರಿ. ಒಂಚೂರು ಕಾಲು ಹೊಡೆದ್ರೆ ಸಾಕು, ಅದನ್ನ ತಗೊಂಡು ಹಣಿ 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 ಹೊಡ್ಕೊಂಡು. ಯಾವ ವಸ್ತು ಪ್ರಕೃತಿ ರೂಪದಲ್ಲಿದ್ದಾಗ ನೀವು ಅದನ್ನು ತುಳಿತಿದ್ರಿ, ಅದಕ್ಕೆ ಸಂಸ್ಕಾರ ಸಿಕ್ಕಾಗ ನಿಮ್ಮಿಂದ ತುಳಿಸಿಕೊಳ್ಳೋದಲ್ಲ, ನಿಮ್ಮಿಂದ ನಮಸ್ಕರಿಸಿಕೊಳ್ಳುವಂತ ಶಕ್ತಿ ಆ ವಸ್ತುವಿಗೆ ಬಂತು. ಹಂಗ ಸಮಾಜದಲ್ಲಿ ನೀವು ಗಣ್ಯ ವ್ಯಕ್ತಿಗಳಾಗಬೇಕು, ಇನ್ನೊಬ್ಬರಿಂದ ನೀವು ಗೌರವಿಸಿಕೊಳ್ಳುವಂತೆ ಬೆಳಿಬೇಕು ಅಂತಂದ್ರೆ ನೀವು ಸುಸಂಸ್ಕೃತರಾಗಬೇಕು. ಆ ಕೆಲಸವನ್ನ ಇವತ್ತು ತಮ್ಮ ಪ್ರಾಚಾರ್ಯರು ಇಡೀ ತಮ್ಮ ಬಳಗವನ್ನು ಕಟ್ಟಿಕೊಂಡು ನಿಮಗ ಆ ಕೆಲಸವನ್ನು ಇಲ್ಲಿ ಮಾಡ್ಕೊಳ್ತಾರೆ. ಅವ್ರು ಮಾಡೋ ಕೆಲಸ ಏನಪ್ಪಾ ಅಂತಂದ್ರೆ ಹಾಲಿಗೆ ಹೆಪ್ಪಿಡುವಂತ ಕೆಲಸ. ಹಾಲಿಗೆ ಹೆಪ್ಪಿಟ್ರೆ ಏನಾಗ್ತದೆ? ಒಳ್ಳೆ ಮೊಸರು ಆಗ್ತದೆ. ಕಡಿದ್ರೆ ಅದ್ರಾಗ ಎದ್ದು ಬರೋದು, ಕಾಸಿದ್ರೆ. ಇದು ಎಲ್ಲ ಯಾಕೆ ಹಾಕಂದ್ರೆ ನೀವು ಹೆಪ್ಪಿಟ್ಟ ಕಾರಣವಾಗಿ ಹಾಕ. ನೀವು ಆ ಹಾಲಿಗೆ ಹೆಪ್ಪಿಡೋದ್ರ ಬದಲಿ ಒಂದು ಸ್ವಲ್ಪ ಉಪ್ಪಿಟ್ಟಿದ್ರೆ ಹಾಲು ಹಾಲಾಗಿ ಉಳಿಯೋದಿಲ್ಲ, ಕೆಟ್ಟ ಹೋಗತಿ, ಹಾಲಾಕತಿ, ವಿಷ ಹಾಕತಿ, ಒಡೆದು ಹೋಗತಿ. ಹಾಲಿನಂಥ ನಮ್ಮ ಈ ಬದುಕಿಗೆ ಹೆಪ್ಪಿಟ್ಟುಕೊಳ್ಳಕ್ಕೂ ಬರ್ತತಿ, ಉಪ್ಪಿಟ್ಟುಕೊಳ್ಳಕ್ಕೂ ಬರ್ತತಿ. ಹೌದಾ? ಹೆಪ್ಪಿಡುವ ಕೆಲಸವನ್ನು ಮಾನ್ಯ ಪ್ರಾಚಾರ್ಯರು ಈ ಸಂಸ್ಥೆ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ನೀವು ಅದರ ಸದುಪಯೋಗವನ್ನು ಮಾಡ್ಕೋಬೇಕು. ಅದು ನಿಮಗ್ ಬಿಟ್ಟದ್ದು, ನಿಮ್ ಕಡೆಗೆ ಬಿಟ್ಟದ್ದು. ಬಹಳ ಒಂದು ಹಳೆಯ ಕಥೆ ಹೇಳ್ತೀನಿ ನಿಮಗೆ. ಒಂದು 8-10 ಜನ ಕುದುರೆ ಸವಾರ ಬಿಟ್ಟಿದ್ರು. ಒಮ್ಮೆಲೆ ಆಕಾಶವಾಣಿ ಆತ, ನೀವೆಲ್ಲರೂ ಕೆಳಗಿಳಿದ್ರೆ ನೀವು ಹೊಸರು ಮಣ್ಣು ತುಂಬ್ಕೊರ್ರಿ ಅಂತ. ಮಣ್ಣು ತುಂಬ್ಕೊರ್ರಿ ಅಂದ ಕೂಡಲೇ ಒಬ್ಬ ಒಂದು ಬಗಸಿ ಮಣ್ಣು ತಗೊಂಡ. ಇನ್ನೊಬ್ಬ ಹಿಂಗೆ ಹುಡುಕಾಡ್ತಿದ್ದ, ದೊಡ್ಡದೊಂದು ಹೆಂಟಿನ ಸಿಕ್ತು ಕೈಯಾಗ, ಹೆಂಟಿನ ನೆಗಿದ. ಇನ್ನೊಬ್ಬ ಮಣ್ಣು ಅಂದ್ರೆ ಅಷ್ಟು ಇಷ್ಟು ಅಂತ ಏನಿಲ್ಲಲ್ಲ ಅಂತ ಜಸ್ಟ್ ಫಾರ್ ಶಾಂಪಲ್ ಅಂತ ಇಷ್ಟ ಮಣ್ಣು ತಗೊಂಡು ಸೆಲೆ ಹಾಕೊಂಡು ಮತ್ತೆ ಆಕಾಶವಾಣಿ ನೀವೆಲ್ಲ ಕುದುರೆ ಹತ್ಕೊಂಡು ಹೋಗ್ಬಿಡ್ರಿ. ಕುದುರೆ ಹತ್ಕೊಂಡು ಬಂದ್ರಪ್ಪ, ರಾತ್ರಿ ಆಗಿತ್ತು.
ಏನ್ ಮಾಡ್ಬೇಕು ಅಂದಾಗ ಇಂಥದ್ದೊಂದು ದೊಡ್ಡದೊಂದು ಕಟ್ಟಡ ಕಾಣಿಸ್ತು. ಆವರಣದೊಳಗೆ ಮಲ್ಕೊಂಡ್ಬಿಡ, ಬೆಳಗ್ಗೆ ಇಲ್ಲ ಎಲ್ಲಾದ್ರೂ ಹೋದ್ರಾತು ಬಂದು ಕಾರಿಡಾರ್ ಮ್ಯಾಗ ಮಲಗಿದ್ರು. ಬೆಳಗಾದ ಮೇಲೆ ಅವ್ರಿಗೆಲ್ಲ ಒಂದು ಆಶ್ಚರ್ಯಕಾಗಿತ್ತು. ಏನಾಗಿತ್ತು ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಮಣ್ಣು ತುಂಬಿಕೊಂಡು ಹೊಂದಿದ್ರು ಅಷ್ಟು ಬಂಗಾರ ಆಗಿತ್ತು. ಬೊಗಸಿ ಮಣ್ಣು ತಂದು ಬಗಸಿ ಬಂಗಾರ ಆಗಿತ್ತು. ಒಬ್ಬ ಗಾಬರೇಶ್ ಒಂದು ಹೆಂಟಿನಾಗಿದ್ನಲ್ಲ, ಹೆಂಟಿನ ಬಂಗಾರ ಆಗಿತ್ತು. ಇನ್ನೊಬ್ಬ ಜಸ್ಟ್ ಫಾರ್ ಎಕ್ಸಾಂಪಲ್ ಅಂತ ಈಟ ತಗೊಂಡು ಕಿಸೆಗೆ ಹಾಕೊಂಡಿದ್ನಲ್ಲ, ಅವನು ಈಟ ಬಂಗಾರ ಆಗಿತ್ತು. ಮುಂಜಾನೆ ಅಂತ ಹೊಡ್ಕೊಂಡ, ಯಪ್ಪ ನಾ ಯಾಕೊಂದು ಒಡ್ಡಡಿಗೆ ಮಣ್ಣು ತುಂಬ್ಕೊಂಡ್ ಬರ್ಲಿಲ್ಲ. ಸಾಯಿತನ ಕುತ್ಕೊಂಡು ತಿನ್ನುವುದಿತ್ತಲ್ಲ, ಶಿವನೇ ತರಲಿಲ್ಲ ಯಪ್ಪ ಅಂತ ಕೈ ಹೆಚ್ಚಿಕೊಂಡ. ಏನಾತ? ಕೈ ನೋವಾತ, ಬೇರೆ ಏನೋ ಆಗಲಿಲ್ಲ. ಕೈ ನೋವಾತ, ಬೇರೆ ಏನಾಗಲಿ. ತರಬೇಕಿತ್ತು, ತಂದಿಲ್ಲ, ಮುಗಿದೋತ. ನಿನ್ನ ಪುಣ್ಯ ಶಾಂಪಲ್ ಅವನ್ ಹೆಂಡತಿ ಅವನು ಬಗಸಿ. ಹಂಗ ನೋಡ್ರಿಪ್ಪ ತಮ್ಮ, ನೀವು ಕ್ಲಾಸ್ ರೂಮ್ನೊಳಗ ವಿದ್ಯಾಭ್ಯಾಸ ಮಾಡುವಾಗ ನಿಮ್ಮ ಗುರುಗಳು